ತೋರಿಸ್ತೀರಿ ನೋಡ್ತೀರಿ ನಿಮ್ದು ಸಂರಕ್ಷಣೆ ನಮ್ಮ ಜವಾಬ್ದಾರಿ ಇದೆ. ಅದೇ ನೋಡಿ ತೋರಿಸ್ತೀನಿ ಸರ್ ನೋಡ್ತೀರಿ ತೋರಿಸ್ತೀನಿ ಮನೆ ಕೊಡ್ಲಾಕ ಅವಕಾಶ ಕೊಡ್ತಾರೆ ಸರ್. ನೀವು ಕನ್ಫ್ಯೂಸ್ ಮಾಡಬೇಡ್ರಿ, ತೋರಿಸ್ತೀನಿ ಅಂತ ಹೇಳತ್ತೀನಿ ಅದಕ್ಕೆ ಸಮಾಧಾನ ಅದ್ರಿ. ಯಾರು ಮಾಡಕ್ತಾರೆ ಮತ್ತೆ ಹೊಳ್ಳಿ ಅದೇ ನೀವು ಕಂಟಿನ್ಯೂ ಮಾಡತ್ತೀರಿ. ತಹಸೀಲ್ದಾರ್ ಆದೇಶ ಐತಲ್ಲ, ಕನ್ಫ್ಯೂಸ್ ಯಾರು ಮಾಡಕ್ತಾರೆ? ನೀವು ಕೊಡಂಗಿಲ್ಲ ಅಂದ್ರಲ್ಲ ಪರ್ಮಿಷನ್ ಕೊಟ್ಟು ತೋರಿಸ್ತೀನಿ ಅಂತ ಹೇಳತ್ತೀನಿ. ಹೌದು, ನೀವು ಅದನ್ನ ಕೇಳ್ರಿ ಅವ್ರಿಗೆ. ಅವ್ರು ಕೊಟ್ರ ಅಂದ್ರೆ ಕುಂದ್ರಿ, ನಿಮ್ಗೆ ಅದೇ ಅವ್ರಿಗೆ ಕೇಳ್ತೀರಿ ಹೊಳ್ಳಿ ಮತ್ತೆ ನೀವೇ ಮತ್ತೆ ನೋಡಿ ಚರ್ಚೆ ಹೇಳ್ತೀನಿ ನಿಮಗೆ ಅಲ್ಲಿ ಕೊಡ್ತೀವಿ ಕುಂದಿರ್ತೀವಿ ಅಂತಂದ್ರೆ ಆಯ್ತು ಬಿಡ್ರಿ ಸರ್, ಆಯ್ತು ಬಿಡ್ರಿ. ಹೊಳ್ಳಿ ಎಷ್ಟು ಸರಿ ಹೇಳ್ತೀರಿ ಪ್ರತಿಯೊಂದು ವೈಯಕ್ತಿಕ ಯಾರು ಕೊಟ್ರಿ ಇರ್ರಿ ಪಡಿಲ್ಲ ಸರ್. ನೀವು ಒಂದು ಕೆಲಸ ಮಾಡ್ರಿ, ಮಾಧ್ಯಮ ಕೇಳ್ಬೇಡ್ರಿ. ನಾವು ಸರ್ ಮಾಧ್ಯಮಕ್ಕೆ ಕೇಳ್ತಾರ ಸಾಹೇಬ್ರು, ಉಪವಾಸ ಸತ್ಯಾಗ್ರಹ ಅವ್ರ ಪರ್ಮಿಷನ್ ಕೊಟ್ಟಿಲ್ಲ. ನೀವು ಕೊಡಲ್ಲನ್ರಿ? ನೀವು ತಹಸೀಲ್ದಾರ್ ಅವ್ರು ಕೊಟ್ಟಿದ್ದಾರೆ ಕೊಡಂಗಿಲ್ಲ. ನೀವು ಮಾತಾಡೋದು ಅವ್ರಿಗೆ ನೋಡಿ ಚೇಂಜ್ ಮಾಡಬೇಡ್ರಿ. ನೀವು ಇದ್ದಿದ್ದು ಮಾತಾಡ್ರಿ. ಪರ್ಮಿಷನ್ ಎಲ್ಲ ಉಪವಾಸ ಏನಿಲ್ಲ ತೋರಿಸ್ತೀನಲ್ರಿ. ನೀವು ಕರ್ನಾಟಕದಲ್ಲಿ ಕರ್ನಾಟಕ ಬಿಟ್ಟಿಲ್ಲ. ಕರ್ನಾಟಕದಾಗ ತಹಸೀಲ್ದಾರ್ ಆದೇಶ ಎಲ್ಲ ಕೊಡ್ರಿ ನಿಮ್ ಕುಂದ್ರಲಾಕ. ಆದೇಶ ಕೊಟ್ರ ಸರ್ ಅನಿಶ್ ತಹಸೀಲ್ದಾರ್ ಆದೇಶ ಕೊಟ್ರ ನಮ್ಮ ಪ್ರೊಟೆಕ್ಷನ್ ವಿರೋಧಿಗಳೇನು ಇಲ್ಲ. ಅಲ್ರಿ ಒಂದ್ ಸ್ವಾಮಿಗಳು ಈ ಉಪವಾಸ ಸ್ವಾಮಿಗಳು ಉಪವಾಸ ಸತ್ಯಾಗ್ರಹ ಕೂಡ್ತಾರ ಅಂತ ಹೇಳಿ ಇಂಟೆಲಿಜೆನ್ಸ್ ಅವ್ರ ರಿಪೋರ್ಟ್ ತಗೋತೀರಿ. ಸ್ವಾಮಿಗಳಿಗೆ ರೋಡ್ ಮೇಲೆ ತಂದು ನಿಂದ್ರದಾಗ ರಿಜೆಕ್ಟ್ ಮಾಡ್ತೀರಿ ನೀವು. ಒಂದ್ ಸ್ವಾಮೀಜಿ ಅವ್ರ ಮರ್ಯಾದೆ ಇಲ್ಲ ನಿಮ್ಮಲ್ಲಕ. ಅಲ್ರಿ ನಿಮಗೆಲ್ಲ ಮಾಧ್ಯಮದಾಗ ಬಂದಿಲ್ಲ. ನಿಮ್ಗೇನು ಆದೇಶ ಸ್ಪಷ್ಟವಾಗಿ ಯಾವಾಗ ಆಗಿದ್ದಾರೆ ಆದೇಶ? ನಿಮ್ಗೆ ಯಾವಾಗ ಹೇಳಿದಾರ? 11 ಗಂಟೆಗೆ ತೋರಿಸಿರಿ. ನೀವು ಫೋನ್ ಹಚ್ಚಿರಿ ನನಗೆ. ನೀವು ಫೋನ್ ಹಚ್ಚಿರಿ ನನಗೆ. ನೀವು ನಿಮ್ಗೆ ಯಾರು ಹೇಳಿದಾರ? ನನಗೆ ಏನು ಹೇಳಿದ್ರಿ? ಫೋನ್ ಹಚ್ಚಿ ಕೇಳ್ರಿ. ಡಿಸಿಆರ್ ಫೋನ್ ಹಚ್ಚಿ ಮನೆಗೆ ಕೂಡ ಬನ್ನಿ. ಕೊಡ್ತೀನಿ ಆ ಟೈಮ್ದಾಗ. ಅದಕ್ಕೆ ನಾ ರಿಜೆಕ್ಟ್ ಯಾಕೆ ಕೇಳ್ತೀನಿ. ಕೊಡಂಗಿಲ್ಲ ಉಪವಾಸಕ್ಕೆ ನೀವ್ ಯಾರು ಕೊಡಂಗಿಲ್ಲ. ನೀರಿನ ಹಾಕಲ್ಲ ನಾ ಕೇಳ್ಕೊತೀವ್ರಿ. ಕೂಡ್ರಪ್ಪ ಕೂಡ್ರಿ. बोलो भारत माता की, बोलो भारत माता की, बोलो भारत माता की. ಇವೆಲ್ಲ ಇವ್ರದ್ದು ಮೊದಲಿಂದ ಬಂದಿರ್ತಾವ ರೂಢಿ. ಕನ್ಫ್ಯೂಷನ್ ಮಾಡೋದು, ಡೈವರ್ಟ್ ಮಾಡೋದು ಮಾಡ್ತಾರ. ಏನ್ ತಿಳ್ಕೊಬೇಡ್ರಿ. ಇದೇನ್ ನನಗೆ ಹೊಸದಲ್ಲ, ಇದೇನ್ ನಮ್ಗೆ ಹೊಸದಲ್ಲ. ನಮ್ ಕನ್ಫ್ಯೂಷನ್ ಯಾರಿಗೂ ಹೊಸದಲ್ಲ, ನಮಗೂ ಹೊಸದಲ್ಲ, ನಿಮಗೂ ಹೊಸದಲ್ಲ. ಇಲ್ಲೇ ಮಾತಾಡಿದ್ರೆ ಬೇರೆ ಆಗ್ತದ್ರಿ. ನಮ್ಮ ಜನರಿಗೆ ಸಬ್ಜೆಕ್ಟ್
ತಿಳಿಲಿ ಆಮೇಲೆ ಕರ್ಸ ಆಯ್ತು ಮಾತಾಡ್ರಿ. ಏ ಮಾಧ್ಯಮದವ್ರು ನೋಡ್ರಿ ನೋಡ್ರಿ ಇದು. ಎಷ್ಟು ದಿನ? ನೀವು 2024 ಮಾರ್ಚ್ 26 ಆಮ್ಲ ತಂದಿಲ್ಲ. ಆಮರಣ ಉಪವಾಸ ಸತ್ಯಾಗ್ರಹ ಅಫಜಲ್ಪುರ ತಾಲೂಕಿನಾಗ 26 ಮಾರ್ಚ್ 2024 ಪರ್ಮಿಷನ್ ಅದ. ನಮ್ಮಲ್ಲಿ ತಾಲೂಕಿನಾಗ ಆಮರಣ ಉಪವಾಸ ಕೊಟ್ಟದ. ಸಾಹೇಬ್ರು ಬಂದ್ ಏನತ್ತಾರ, ನಾವು ಎಲ್ಲಿ ಪರ್ಮಿಷನ್ ಕೊಡಂಗಿಲ್ಲ ತಾರ. ಸಾಹೇಬ್ರ ಕುಡಿಯೋ ನೀರಿಗೆ ನಾವು ಪರ್ಮಿಷನ್ ಕೇಳಿ ನೀವು ಕೊಟ್ಟಿಲ್ಲ ಅಂತ ಮಾಹಿತಿ ಹೇಳ್ಬೇಡ್ರಿ. ನಿಮಗೆ ಅದು ಗಮನಕ್ಕೆ ಬಂದಿಲ್ಲ, ನೀವು ಪೇಪರ್ ಓದಂಗಿಲ್ಲ ಅಂತ ಹೇಳ್ರಿ. 4 ಪೇಪರ್ ತಂದು ಕೊಡ್ತೀನಿ ನಿಮಗೆ. ಇಲ್ಲ ಅಂತ ಬಾಯಿಲಿ ಹೇಳಕ್ ಹೋಗ್ಬೇಡ್ರಿ. ಆದ್ರೆ ನೀವು ತಾಲೂಕು ಆಡಳಿತದವರ ಇಲ್ಲಿ ಕೇಳಲ್ಲ. ತಹಶೀಲ್ದಾರ್ ಅವ್ರು ಇವತ್ತು ಒಂದು ನಿಮಿಷ ಏನ್ ಸರ್ ಕೊಡಲ್ಲ